SATSನಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವ ವಿಧಾನ ಗಮನಿಸೋಣ. ಲಾಗಿನ್ ಆದ ನಂತರ ಎಡಭಾಗದಲ್ಲಿರುವ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿ, ಆಮೇಲೆ ಡೆಲಿವರಿ ಚಿಲ್ಡ್ರನ್ ಮೇಲೆ ಕ್ಲಿಕ್ ಮಾಡಿ, ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು 26-27 ಸರ್ಚನ್ನು ಕೊಟ್ಟಾಗ ಬ್ಲೂ ಕಲರ್ನಲ್ಲಿ DC ಜನರೇಟದ್ದು ಕಾಲಮ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ತರಗತಿವಾರು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಟೆಕ್ಸ್ಟ್ ಬುಕ್ಕು ಸಪ್ಲೈ ಆಗಿರುವುದು ಕಾಣುತ್ತೆ. ಇಲ್ಲಿ ಪ್ರತಿ ತರಗತಿಯ ಮೇಲೆ ಕ್ಲಿಕ್ ಮಾಡಿ ಆ ತರಗತಿಯ ಟೆಕ್ಸ್ಟ್ ಬುಕ್ಗಳು ಡಿಸ್ಪ್ಲೇ ಆಗ್ತವೆ. ಆ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಗಳನ್ನು ಸಹ ಸೇವ್ ಕೊಡಬೇಕು. ಮೇಲ್ಗಡೆ ಡೇಟನ್ನು ಸೆಲೆಕ್ಟ್ ಮಾಡಿ ಕೆಳಭಾಗದಲ್ಲಿರುವಂಥ ಸೇವನ್ನು ಕ್ಲಿಕ್ ಮಾಡಬೇಕು. ಆ ನಂತರ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ಹಿಂದಿನ ಮೆನುಗೆ ಹೋಗುತ್ತೆ. ಅಂದರೆ ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ತೋರಿಸ್ತಿತ್ತಲ್ಲ, ಸಪ್ಲೈ ಆಗಿರೋದು, ಅಲ್ಲಿ ಆ ಮೆನುಗೆ ಹೋಗುತ್ತೆ. ಅಲ್ಲಿ ನಾವು ಕೊಟ್ಟಂಥ ಸೇವ್ದು ಡೇಟನ್ನು ಸಹ ತೋರಿಸ್ತಾ ಇರುತ್ತೆ. ಪ್ರತಿ ತರಗತಿಗಳನ್ನು ಹೀಗೆ ಓಪನ್ ಮಾಡಿ ಡೇಟ್ ಕೊಟ್ಟು ಸೇವನ್ನು ಮಾಡಬೇಕಾಗತ್ತೆ. ಅಲ್ಲಿ ಸ್ಟ್ರೆಂತನ್ನು ಸಹ ಗಮನಿಸ್ಕೊಳ್ಬೇಕಾಗತ್ತೆ. ಎಷ್ಟು ಸಪ್ಲೈ ಆಗಿದೆ, ಯಾವ ಬುಕ್ಗಳು ಸಪ್ಲೈ ಆಗಿದೆ ಅನ್ನೋದು ಸಹ ಗಮನಿಸ್ಕೋಬೇಕಾಗತ್ತೆ. ಆನಂತರ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ತರಗತಿಗಳನ್ನು, ಪ್ರತಿಯೊಂದು ತರಗತಿಗಳನ್ನು ಓಪನ್ ಮಾಡಿ ಸೇವ್ ಕೊಟ್ಟು ಪ್ರತಿಯೊಂದಕ್ಕೂ ಡೇಟನ್ನು ಹಾಕಿ ಸೇವನ್ನು ಕೊಡಬೇಕಾಗಿರುತ್ತೆ. ಕಡೆಯಲ್ಲಿ ಎಲ್ಲ ತರಗತಿಗಳು ಮುಗಿದ ನಂತರ ಕೆಳಭಾಗದಲ್ಲಿ ಕಾಣುವಂತಹ ಫೈನಲ್ ಸಬ್ಮಿಟ್ ಏನಿದೆ, ಆ ಫೈನಲ್ ಸಬ್ಮಿಟನ್ನು ನಾವು ಕೊಡಬೇಕಾಗತ್ತೆ. ಕಾಣ್ತಾ ಇರ್ಬೋದು, ಅಲ್ಲಿ ಪ್ರತಿಯೊಂದು ತರಗತಿಗಳು ಆದ ನಂತರ ಕೊನೆಯಲ್ಲಿ ನಮಗೆ ಬ್ಯಾಕ್ ಬಟನನ್ನು ಹೋದ ಸಂದರ್ಭದಲ್ಲಿ ಎಲ್ಲ ತರಗತಿಗಳು ಆಗಿವೆ ಎಂಬುದನ್ನು ಅಲ್ಲಿ ವಿತ್ ಡೇಟನ್ನು ಸಹ ಅಲ್ಲಿ ಕಾಣುತ್ತೆ. ಅದರ ನಂತರ ಅಲ್ಲಿ ಎಂಡಿಂಗಲ್ಲಿರುವಂಥ ಫೈನಲ್ ಸಬ್ಮಿಟನ್ನು ನಾವು ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಬಲಗಡೆ, ಅಲ್ಲಿ ಫೈನಲ್ ಸಬ್ಮಿಟನ್ನು ನಾವು ಕೊಡಬೇಕಾಗತ್ತೆ. ಈ ಫೈನಲ್ ಸಬ್ಮಿಟ್ ಕೊಡಲಿಲ್ಲ ಅಂದರೆ ನಮಗೆ ಡಿಸ್ಟ್ರಿಬ್ಯೂಷನಲ್ಲಿ ಬುಕ್ಗಳು ಶೋ ಮಾಡೋದಿಲ್ಲ. ಹಾಗಾಗಿ ಫೈನಲ್ ಸಬ್ಮಿಟನ್ನು ಕೊಡಬೇಕು. ಅದಾದ ನಂತರ ನಾವು ಟೆಕ್ಸ್ಟ್ ಬುಕ್ಕು ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ಗೆ ಹೋಗಿ ಅಲ್ಲಿ ನಾವು ಪ್ರತಿಯೊಂದು ತರಗತಿಗಳನ್ನು ನಾವು ಸರ್ಚ್ಗಳನ್ನ ಕೊಟ್ಟು ಆ ತರಗತಿಯಲ್ಲಿರುವಂತಹ ಟೆಕ್ಸ್ಟ್ ಬುಕ್ಗಳು ಸಹ ನಮಗೆ ಶೋ ಮಾಡುತ್ತೆ. ಅಲ್ಲಿ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಗಳನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಬ್ಲೂ ಕಲರ್ ಟಿಕ್ಕನ್ನು ಕೊಟ್ಟು. ಆ ನಂತರ ಅಲ್ಲಿರುವಂತಹ ಏನು 10 ಅಥವಾ 12 ಅಥವಾ 16 ಇರುತ್ತೆ ಅಷ್ಟು ಟೆಕ್ಸ್ಟ್ ಬುಕ್ಕು ಸೆಲೆಕ್ಟ್ ಆದ ನಂತರ ಕೆಳಗಡೆ ಇರುವ ಸರ್ಚ್ ಬಟನನ್ನು ಹೊಡೆದ್ರೆ ಕೆಳಗಡೆ ಆ ಒಂದು ತರಗತಿಯಲ್ಲಿರುವಂಥ ಮಕ್ಕಳ ಸಂಖ್ಯೆನ ಶೋ ಮಾಡುತ್ತೆ. ಆ ಮಕ್ಕಳ ಸಂಖ್ಯೆಗೆ ನಾವು ಮೇಲಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ತೋರಿಸ್ಬೇಕು. ಡಿಸ್ಟ್ರಿಬ್ಯೂಷನ್ ತೋರ್ಸೋಕ್ಕೆ ಪುನಃ ನಾವು ಮೇಲ್ಗಡೆ ಇರುವಂಥ ಬಾಕ್ಸು ಅನ್ಟಿಕ್ ಆಗಿರುತ್ತೆ. ಅದನ್ನು ಮತ್ತೊಮ್ಮೆ ಅದನ್ನು ಟಿಕ್ ಮಾಡಿ ಆ ನಂತರ ಕೆಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಷನ್ ಕಾಲಮಲ್ಲಿ ಡಿಸ್ಟ್ರಿಬ್ಯೂಷನ್ ತೋರಿಸ್ಬೇಕು. ಆ ನಂತರ ನಾವು ಆ ಒಂದು ಕೆಳಗಡೆ ಇರುವಂಥ ಸಬ್ಮಿಟನ್ನು ಕೊಟ್ಟರೆ ಆ ಮಕ್ಕಳುಗಳಿಗೆ ಆ ಒಂದು ತರಗತಿಯ ಟೆಕ್ಸ್ಟ್ ಬುಕ್ಕು ಸಬ್ಮಿಟ್ ಆಗುತ್ತೆ. ಅಲ್ಲಿ ಗಮನಿಸ್ಕೊತಾ ಇರ್ಬೋದು, ಅಲ್ಲಿ ಬ್ಲೂ ಟಿಕ್ ಆಗಿದೆಯಲ್ಲ, ಆ ಬ್ಲೂ ಟಿಕ್ ಆದದ್ದು ಇಲ್ಲಿರುವಂಥ 2 ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಆಗಿರುವಂಥದ್ದನ್ನ ತೋರಿಸ್ತಾ ಇದೆ. ತರಗತಿವಾರು ನಾವು ಡಿಸ್ಟ್ರಿಬ್ಯೂಷನ್ಗಳನ್ನು ಹೀಗೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದು ತರಗತಿ ಆದ ನಂತರ ಮತ್ತೊಂದು ಬ್ಯಾಕನ್ನು ಏನಿದೆ ಆ ಬ್ಯಾಕ್ ಬಟನ್ಗೆ ಸಬ್ಮಿಟ್ ಆದಮೇಲೆ ಬ್ಯಾಕ್ ಬಟನ್ಗೆ ಹೋದರೆ ನಾವು ಮತ್ತೊಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. 1ನೇ ತರಗತಿ ಆಯಿತು, 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೀವಿ. 2ನೇ ಅಲ್ಲೂ ಸಹ ಸೇಮು ಮೇಲ್ಗಡೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಟ್ಟರೆ ಆ ತರಗತಿಯಲ್ಲಿರುವ ಟೆಕ್ಸ್ಟ್ ಬುಕ್ಗಳನ್ನ ಶೋ ಮಾಡುತ್ತೆ. ಅಲ್ಲಿ ಎಂದಿನಂತೆ ಅಲ್ಲಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಸೆಲೆಕ್ಟ್ ಮಾಡಿದ್ರೆ, ಅಂದರೆ ಬ್ಲೂ ಕಲರಲ್ಲಿ ಟಿಕ್ ಮಾಡಿದ್ರೆ, ಆ ನಂತರ ಕೆಳಗಡೆ ಇರುವಂಥ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ತರಗತಿಯಲ್ಲಿರುವಂತಹ ಮಕ್ಕಳ ಒಂದು ಪಟ್ಟಿಯನ್ನು ನಮಗೆ ಶೋ ಮಾಡುತ್ತೆ. ಆ ಮಕ್ಕಳ ಪಟ್ಟಿ ಶೋ ಆದ ನಂತರ ಅಲ್ಲೂ ಸಹ ಮೇಲ್ಗಡೆ ಇರುವಂಥ ಏನಿದೆ ಟೆಕ್ಸ್ಟ್ ಬುಕ್ಕು ಅವುಗಳು ಪುನಃ ಅನ್ಟಿಕ್ ಆಗಿರುತ್ತೆ. ಅವುಗಳನ್ನು ಟಿಕ್ ಮಾಡಿ
ಆ ನಂತರ ಕೆಳಗಡೆ ಇರುವಂತಹ ನಮ್ಮ ಸ್ಟ್ರೆಂತ್ ಏನಿರುತ್ತೆ ಆ ಮಕ್ಕಳು ಶೋ ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಫ್ರೀ ಸಪ್ಲೈಗೆ ಟಿಕ್ ಮಾಡಬೇಕಾಗತ್ತೆ. ಹೀಗೆ ಪ್ರತಿಯೊಂದು ತರಗತಿಗಳಿಗೂ ಸಹ ನಾವು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಟು ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯವನ್ನು ಮಾಡಬೇಕಾಗತ್ತೆ. ಎಂಡಿಂಗಲ್ಲಿ ಈ ಒಂದು ಎಲ್ಲ ಡಿಸ್ಟ್ರಿಬ್ಯೂಷನನ್ನು ಮಾಡಿರುವಂಥದ್ದಕ್ಕೆ ನಮಗೆ ಕನ್ಸಲ್ಟೇಷನ್ ರಿಪೋರ್ಟು ಸಹ ಅಲ್ಲಿ ಲಭ್ಯವಿರುತ್ತೆ. ಧನ್ಯವಾದಗಳು.